600 ಎಕರೆ ಜಮೀನನ್ನು ಹೊಡೆಯುವಂಥ ಒಂದು ಸ್ಕೀಮ್ ಇದು. ಇದನ್ನು ಇವತ್ತು ಯಾಕೆ ತಗೊಳ್ತಿದ್ದೀವಿ, ಅವತ್ತೇ ನೋಟಿಫಿಕೇಷನ್ ಆಗಿದಲ್ಲ ಅಂತ ನಿಮಗೆ ಅನ್ನಿಸ್ಬೋದು. ಇದು ನಾವು ಯಾವಾಗ ತೆಗೆದುಕೊಂಡಿದ್ದೀವಿ ಅಂತಂದರೆ, ನಾನು ಯುವ ಮೋರ್ಚಾದ ರಾಜ್ಯಾಧ್ಯಕ್ಷ ಆಗಿದ್ದೆ. 2016ರಲ್ಲಿ ಸರ್ಕಾರ ಏನು ಮಾಡುತ್ತೆ ಅಂತಂದರೆ, ಅವಾಗ ಸಿದ್ದರಾಮಯ್ಯ ಸಾಹೇಬರು ಸರ್ಕಾರ ಬರುತ್ತೆ. 1965ರಲ್ಲಿ ವಕ್ಫ್ ಅವರು ಗೆಜೆಟ್ ನೋಟಿಫಿಕೇಷನ್ ಮಾಡ್ತಾರೆ. ಇಷ್ಟು ಭೂಮಿ 600 ಚಿಲ್ಲರೆ ಎಕರೆ ತಮಗೆ ಸೇರಿದ್ದು. ಮೈಸೂರಿನಲ್ಲಿ 443 ಎಕರೆ, ಚಾಮರಾಜನಗರ ಜಿಲ್ಲೆಯಲ್ಲಿ 175 ಎಕರೆ ಜಾಗ ನಮಗೆ ಸೇರಿದ್ದು ಅಂತ ವಕ್ಫ್ದು ಅವರು ಒಂದು ಏನು ಮಾಡ್ತಾರೆ, ಗೆಜೆಟ್ ನೋಟಿಫಿಕೇಷನ್ ಮಾಡ್ತಾರೆ. ಅದು ಎಲ್ಲೆಲ್ಲಿ ಸರ್ಕಾರಿ ಭೂಮಿ ಇದೆ, ಎಲ್ಲೆಲ್ಲಿ ಖಾಲಿ ಜಮೀನಿದೆ, ಅದಕ್ಕೆಲ್ಲ ಅವರು ಈ ಥರ ಒಂದು ನೋಟಿಫಿಕೇಷನ್ ಕೊಡ್ತಾರೆ. ಆದರೆ ಆ ನೋಟಿಫಿಕೇಷನ್ ಆದ ನಂತರ ಯಾವುದೇ ಪ್ರೊಸೀಜರ್ ಆಗಲ್ಲ, ಅದರಲ್ಲಿ ಯಾರೂ ಮುಂದುವರಿಯಲ್ಲ, ಅದು ಅಲ್ಲಿಗೆ ನಿಂತಿರುತ್ತೆ. 2013ರಲ್ಲಿ ಸಿದ್ದರಾಮಯ್ಯ ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಬರ್ತಾರೆ. ಆನಂತರ ಒಂಥರ ಈ ವಕ್ಫ್ ಅವರಿಗೆ, ಮುಸಲ್ಮಾನರಿಗೆ ಧೈರ್ಯ ಬರುತ್ತೆ, ಯಾಕೆ ನಮ್ಮವನೇ ಮುಖ್ಯಮಂತ್ರಿ ಆಗಿದ್ದಾನೆ, ಏನೋ ಕೇಳಿದ್ರು ಕೊಡ್ತಾರೆ ಅಂತೇಳಿ ಹೇಳ್ಬಿಟ್ಟು ಅವ್ರಿಗೆ ಅನಿಸುತ್ತೆ. ಆವಾಗ ಏನು ಮಾಡ್ತಾರೆ, ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ಒತ್ತಡವನ್ನು ತರ್ತಾರೆ, ಇದು ನಮಗೆ ಕೊಡಿ ಅಂತೇಳಿ. ಅವ್ರ ಗೆಜೆಟ್ ನೋಟಿಫಿಕೇಷನ್ನೇ ಕಾನೂನು ಬಾಹಿರ, ಅವ್ರ ಮಧ್ಯದಲ್ಲೂ ಕೂಡ ಒತ್ತಡವನ್ನು ತರ್ತಾರೆ. ಒತ್ತಡ ತಂದಾದ ಮೇಲೆ 2016ರಲ್ಲಿ 1995 ಮತ್ತು 2013ರಲ್ಲಿ ಕೇಂದ್ರ ಸರ್ಕಾರ, ಅಂದರೆ ನರಸಿಂಹರಾವ್ ಸರ್ಕಾರ ಮತ್ತು ಸೋನಿಯಾ ಗಾಂಧಿ ಸರ್ಕಾರ, ಅಂದರೆ ಮನಮೋಹನ್ ಸಿಂಗ್ ಅಂತ ಹೇಳೋ ಅಗತ್ಯ ಇಲ್ಲ, ಸೋನಿಯಾ ಗಾಂಧಿ ಸರ್ಕಾರ ವಕ್ಫ್ ಕಾಯ್ದೆಗೆ ಮಾಡಿದಂಥ ತಿದ್ದುಪಡಿಗೆ ಅನುಗುಣವಾಗಿ ಈ ಒಂದು ರೆವಿನ್ಯೂ ಮಿನಿಸ್ಟರ್ ಏನು ಮಾಡ್ತಾರೆ, ಒಂದು ಸಭೆನ ಕರೀತಾರೆ. ಸಭೆಯಲ್ಲಿ ನಡಾವಳಿ ಏನಿದೆ ಅಂತ ಹೇಳಿದರೆ, ಸಭೆಯಲ್ಲಿ ಈ ಜಮೀನು ಏನಿದೆ ಇದನ್ನು ಪರಿಶೀಲಿಸಿಬಿಟ್ಟು ಇವರಿಗೆ ರಿಜಿಸ್ಟರ್ ಮಾಡಿಕೊಡಿ ಅಂತ ಹೇಳ್ತಾರೆ. ಅದರಲ್ಲಿ ಏನು ಅಂತಂದರೆ, ಈ ರೀತಿ ವಕ್ಫ್ ಆಸ್ತಿ ಅಂತ ಯಾವ್ಯಾವುದನ್ನು ಕ್ಲೈಮ್ ಮಾಡ್ತಿದ್ದಾರೆ, ಇದಕ್ಕೆ ಸಂಬಂಧಪಟ್ಟಾಗೆ ಅರ್ಜಿಗಳು ಸ್ವೀಕೃತವಾದ ನಂತರ ಸಂಬಂಧಿಸಿದ ಉಪವಿಭಾಗಾಧಿಕಾರಿ ತಹಸೀಲ್ದಾರ್ರವರು ಸದರಿ ದಾಖಲೆಗಳನ್ನು ಪರಿಶೀಲಿಸಿ ನಿಯಮಾನುಸಾರ ಇರುವುದನ್ನು ಖಚಿತಪಡಿಸಿಕೊಂಡು ವಕ್ಫ್ ಸಂಸ್ಥೆಯ ಹೆಸರಿನ ಮುಂದೆ ವಕ್ಫ್ ಆಸ್ತಿ ಎಂಬುದಾಗಿ ಪಹಣಿ ಅಂಕಣ 9ರಲ್ಲಿ ನಮೂದಿಸಲು ತ್ವರಿತಗತಿಯಲ್ಲಿ ಕ್ರಮವಹಿಸಬೇಕೆಂದು ಈ ಮೂಲಕ ಸೂಚಿಸಲಾಗಿದೆ ಅಂತ ಹೇಳಿಬಿಟ್ಟು 2016ರಲ್ಲಿ ರೆವಿನ್ಯೂ ಮಿನಿಸ್ಟರ್ ನೇತೃತ್ವದಲ್ಲಿ ನಡೆದಂಥ ಸಭೆಯಲ್ಲಿ ಡೈರೆಕ್ಷನ್ ಕೊಡ್ತಾರೆ. ಅದರಲ್ಲೂ ಕೂಡ ಸ್ಪಷ್ಟವಾಗಿದೆ ಏನಂತಂದರೆ, ದಾಖಲೆಗಳನ್ನು ಪರಿಶೀಲಿಸಿ. 1965ರಲ್ಲೇ ಗೆಜೆಟ್ ನೋಟಿಫಿಕೇಷನ್ನ ಮಾಡಿದ್ರು ಕೂಡ, ಅವರು ಏನು ವಕ್ಫ್ ಅವರು ಕಾನೂನು ಬಾಹಿರವಾಗಿ ಮಾಡಿದ್ರು ಕೂಡ ಇದರ ದಾಖಲೆಗಳನ್ನು ಪರಿಶೀಲಿಸಬೇಕು. ದಾಖಲೆಗಳು ಪರಿಶೀಲಿಸಬೇಕು ಅಂತಂದರೆ, ದಾಖಲೆದು ಅವರಿಗೆ ಅಪ್ಪ ಅಮ್ಮ ಯಾರು ಅಂತ ಪ್ರಾಪರ್ಟಿಗೆ ಇರಬೇಕಲ್ಲ. ಅಪ್ಪ ಅಮ್ಮ ಯಾವುದು ಸರ್ಕಾರಿ ಭೂಮಿನ ಅಥವಾ ಖಾಸಗಿಯವರಿಗೆ ಸೇರಿದೆಯಾ, ಇದನ್ನು ಪರಿಶೀಲಿಸಬೇಕು ಅಂತ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ. ಆದರೆ ಇದ್ರ ಬಗ್ಗೆ ಯಾವ ಪರಿಶೀಲಿಸುವಂಥ ಗೋಜಿಗೆ ಹೋಗೋದೇ ಇಲ್ಲ. ಏನು ಮಾಡ್ತಾರೆ ಅಂದರೆ, ಏಕಾಏಕಿಯಾಗಿ ನಮ್ಮ ಹುಣಸೂರಿನಲ್ಲಿ ಏನು ಮಾಡ್ತಾರೆ, ಕಟ್ಟೆಮಳವಾಡಿನಲ್ಲಿ ಒಂದು ಗಣೇಶ ದೇವಸ್ಥಾನ ಇದೆ, ಅದನ್ನು ಕೂಡ ವಕ್ಫ್ ಆಸ್ತಿ ಅಂತ 8 ಎಕರೆ ಬರ್ಕೊಂಬಿಟ್ಟಿದ್ರು. ಆಮೇಲೆ ಅದನ್ನೇನು ಮಾಡ್ತಾರೆ, ಇದನ್ನು ವಕ್ಫ್ ಆಸ್ತಿ ಅಂತ ಹೇಳ್ಬಿಟ್ಟು ತಹಸೀಲ್ದಾರ್ ಹತ್ರ ಹೋಗಿ ಅದನ್ನು ಬರ್ಸ್ಕೊಬಿಡ್ತಾರೆ. RTCನಲ್ಲಿ ಕಾಲಮ್ ನಂಬರ್ 9ನಲ್ಲಿ ಇದನ್ನು ಬರ್ಸ್ಕೊಳ್ತಾರೆ. ಆದರೆ ಇದು ಮೂಲ ಭೂಮಿ, ಇದು ಸೇಂದಿವನ. ಇದನ್ನು ಬರ್ಸ್ಕೊಂಡಾದ ಮೇಲೆ ನಾವೇನು ಮಾಡ್ತೀವಿ, ನಮ್ಮ ಯೋಗಾನಂದ ಅವರು ಇಲ್ಲೇ ಇದ್ದಾರೆ, ಆಗಲೂ ನಮ್ಮ ಮಂಡಲಾಧ್ಯಕ್ಷರಾಗಿದ್ದರು, ನಾವು ತಕರಾರು ಎತ್ತಿದ್ವಿ ಇದನ್ನು. ಆನಂತರ ಹುಣಸೂರಲ್ಲಿ ಒಂದು ಹೋರಾಟವನ್ನು ಮಾಡಿ ಕೊನೆಗೆ ತಹಸೀಲ್ದಾರ್ ಹತ್ರ ಹೋಗಿ ನಾವು ಇದನ್ನು ಕೂತ್ಕೊಂಡು ಚರ್ಚೆ ಮಾಡಿ ಆದ ನಂತರ, ಇಲ್ಲ ತಪ್ಪಾಗ್ಬಿಟ್ಟಿದೆ ನಮ್ಮಿಂದ, ಯಾಕಂದರೆ ಸೇಂದಿವನ ಅಂತ ಏನಿದೆ ಈ ಸರ್ಕಾರ, ಸೇಂದಿವನ ಅಂತ ಏನಿದೆ ಇದನ್ನು ಯಾವುದನ್ನು ಕೂಡ ಬದಲಾಯಿಸಂಗಿಲ್ಲ. ಭೀಕರ ಭೂಮಿ ಅಂತ ಏನಿರುತ್ತೆ ಕೃಷಿ ಭೂಮಿನಲ್ಲಿ, ಅಂದರೆ ವ್ಯವಸಾಯಕ್ಕೆ ಯೋಗ್ಯವಿಲ್ಲದ ಭೂಮಿ ಅಂತ ಏನಿರುತ್ತೆ ಅವನ್ನೆಲ್ಲ ಭೀಕರಾಬ್ ಅಂತ ಮಾಡಿರ್ತಾರೆ. ಅದು ಸೇಂದಿವನ ಇರ್ಬೋದು, ಗುಂಡು ತೋಪು ಇರ್ಬೋದು, ಗೋಮಾಳಗಳಿರ್ಬೋದು, ಹುಲ್ಲು ಬನಿ ಇರ್ಬೋದು. ಇದನ್ನು ಯಾವುದೇ ಕಾರಣಕ್ಕೂ ಕೂಡ ಇದನ್ನು ದಾಖಲೆಗಳನ್ನು ಬದಲಾಯಿಸೋಕ್ಕಾಗಲ್ಲ, ಯಾರಿಗೂ ಪರಭಾರೆ ಮಾಡಲಿಕ್ಕಾಗಲ್ಲ. ಪಕ್ಕದವ್ರು ಇದ್ದರೆ ಅನುಭವಿಸ್ಬೋದೇ ಹೊರತು ಇದನ್ನು ಪರಭಾರೆ ಮಾಡಲಿಕ್ಕಾಗಲ್ಲ. ಇಷ್ಟಾಗಿಯೂ ಕೂಡ ದಾಖಲೆಗಳನ್ನು ಪರಿಶೀಲಿಸಿ ಅಂತ ಅಂದ್ರೂ ಕೂಡ ಇವರೇನು ಮಾಡಿದ್ರು, ಸೇಂದಿವನನ್ನು ತೆಗೆದುಬಿಟ್ಟು ಸರ್ಕಾರಿ ಸೇಂದಿವನ ಮತ್ತು ಸ್ಮಶಾನ ಇದೆ ಇದನ್ನು ಚೇಂಜ್ ಮಾಡಿಬಿಟ್ಟು ಇವರೇನು ಮಾಡಿದರು, ವಕ್ಫ್ ಆಸ್ತಿ ಅಂತ ಮಾಡಿದರು. ಆಮೇಲೆ ತಕರಾರು ಎತ್ತಿದ ಮೇಲೆ ತಹಸೀಲ್ದಾರು ತಪ್ಪಾಗಿದೆ ನಮ್ಮ ಹತ್ರ ಅಂತ ಒಪ್ಕೊಂಡು, ಇದು ಜಾಮಿಯಾ ಮಸೀದಿ ಮಾಸ್ಕ್ ಮತ್ತು ಸುನ್ನಿ ವಕ್ಫ್ ಆಸ್ತಿ ಕಟ್ಟೆಮಳವಾಡಿ ಅಂತ ಹೇಳ್ಬಿಟ್ಟು ನಮೂನೆ 4ರಲ್ಲಿ ಕಲಂ 9ರಲ್ಲಿ ನಮೂನೆ 9ರಲ್ಲಿ ಇದನ್ನು ಉಲ್ಲೇಖ ಮಾಡಿದರು. ನಾವು ತಕರಾರು ಎತ್ತಿ ಆದಮೇಲೆ ಅವರೇನು ಮಾಡ್ತಾರೆ,
ಅದನ್ನು ತಪ್ಪಾಗಿದೆ ಅಂತ ತಹಸೀಲ್ದಾರೇ ಒಪ್ಕೊಂಡು AC ಕೋರ್ಟಿಗೆ ಬರೀತಾರೆ. ಯಾಕೆಂದರೆ ಅವರೇ ರಿವರ್ಸ್ ಮಾಡೋಕ್ಕಾಗಲ್ಲ ಅಂತೇಳಿ AC ಕೋರ್ಟ್ನಲ್ಲಿ ಹೋಗಿ ಕೋರ್ಟ್ ಸ್ಟೇಸ್ ಆ್ಯಸ್ ಪರ್ ಆರ್ಡರ್ ಅಂತೇಳಿ ಹೇಳ್ಬಿಟ್ಟು ನಾವು ಅದನ್ನು ಸ್ಟಾಪ್ ಮಾಡಿದ್ದು. ಕಟ್ಟೆಮಾಳ್ವಾಡಿನಲ್ಲಿ 8 ಎಕರೆ ಕೊಡುವಂಥದ್ದನ್ನು. ಆದರೆ ಇದೊಂದು ಆಸ್ತಿಗೇನ ನಾವು ಹೋಗಿ ತಡೆದು, ಆದರೆ ಉಳಿದ ಆಸ್ತಿ ಏನಾರು ಆಯಿತಾ? ಏನೂ ಆಗಲಿಲ್ಲ. ಆ ಉಳಿದ ಆಸ್ತಿಗಳನ್ನು ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಪರಭಾರೆ ಮಾಡುವಂಥದ್ದು, ವಫ್ಗೆ ಬರ್ಕೊಡುವಂತಹ ಪ್ರಕ್ರಿಯೆ ಮುಂದುವರಿತು. ಇದರ ಪರಿಣಾಮವಾಗಿ ಇವತ್ತು ಹೇಗಾಗಿದೆ ಅಂತಂದರೆ, ಮೈಸೂರು ತಾಲೂಕಲ್ಲಿ, ಮೈಸೂರು ಸಿಟಿ ಬಿಟ್ಟಿದ್ದೀವಿ, ಮೈಸೂರು ಸಿಟಿದು ಡಾಕ್ಯುಮೆಂಟನ್ನು ಕೂಡ ಕೊಡ್ತೀವಿ ನಿಮಗೆ. ಮೈಸೂರು ತಾಲೂಕಿನಲ್ಲಿ 44 ಎಕರೆ 25 ಗುಂಟೆ, ನಿಮಗೊಂದು ಕಾಪಿನೂ ಕೂಡ ಕೊಡ್ತೀವಿ. 44 ಎಕರೆ 25 ಗುಂಟೆನ ಕೊಟ್ಟಿದ್ದಾರೆ. ವಿತ್ ಸರ್ವೆ ನಂಬರ್ ಬರೆದಿದ್ದೀವಿ ನೋಡಿ. ಇಲ್ಲಿ ಇದ್ರೊಳಗಡೆ ಇಲ್ವಾಲ ಎಷ್ಟಿದೆ, ಇಲ್ವಾಲದಲ್ಲಿ ಮೊನ್ನೆ ಒಂದು ಸ್ಕೂಲದನ್ನು ಕೂಡ RTC ಹಾಕಿದ್ದು ನಾವು. ಸಿಂಧುವಳ್ಳಿನಲ್ಲಿ ಎಷ್ಟಿದೆ, ಜಯಪುರದಲ್ಲಿ ಎಷ್ಟಿದೆ, ವಾಜಮಂಗಲದಲ್ಲಿ ಎಷ್ಟಿದೆ, ನಾಗನಹಳ್ಳಿ ಎಷ್ಟಿದೆ, ಶೆಟ್ಟಿಹಳ್ಳಿ, ದೊಡ್ಡ ಕಾಟೂರು, ವರುಣ ಇಲ್ಲಿ ಸೇರಿದ ಅದ್ರ ಜೊತೆಗೆ ಮರೂರು, ವರುಣ ಇಲ್ಲಿವರೆಗೂ 44 ಎಕರೆ 25 ಗುಂಟೆ ಜಮೀನನ್ನು ಅವರು ಆಲ್ರೆಡಿ ಪರಭಾರೆ ಮಾಡಿದ್ದಾರೆ, ವಕ್ಫ್ ಆಸ್ತಿ ಕೊಟ್ಟಿದ್ದಾರೆ. ಹಾಗೆ ಹುಣಸೂರು ತಾಲೂಕಿನಲ್ಲಿ ಮರೂರು, ಕಟ್ಟೆಮಾಳ್ವಾಡಿನಲ್ಲೂ ಸೇರಿ 16 ಎಕರೆ 34 ಗುಂಟೆ ಸೇರಿದಂತೆ ಹುಣಸೂರು ತಾಲೂಕಿನಲ್ಲಿ 55 ಎಕರೆ 36 ಗುಂಟೆನ ಕೊಟ್ಟಿದ್ದಾರೆ. ಇದು ಈಗ 2016 ನಂತರ. ಒಂದು ನಿಮಿಷ, ಪ್ರಶ್ನೆ ಆಮೇಲೆ ತೊಗೋತೀನಿ. ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ವಿತ್ಡ್ರಾ ಅನ್ನೋದು ಗೆಜೆಟ್ ನೋಟಿಫಿಕೇಷನ್ಗೂ ನೋಟಿಸ್ಗೂ ಭಾಳ ವ್ಯತ್ಯಾಸ ಇದೆ. ನಮ್ಮ ಪತ್ರಕರ್ತ ಮಿತ್ರರಲ್ಲಿ ಕೇಳ್ಕೊಳ್ಳೋದು ಅಷ್ಟೇ. ಗೆಜೆಟ್ ನೋಟಿಫಿಕೇಷನ್ ಅಂದರೆ ಒಂಥರ ಗೌರ್ಮೆಂಟ್ ಆರ್ಡರ್ ಇದ್ದಂಗೆ. ಇದು ನೋಟಿಸ್ ಕೊಡೋವಂಥದ್ದು ಯಾವುದಾದ್ರು ಸಂಬಂಧಪಟ್ಟ ರೆವಿನ್ಯೂ ಇಲಾಖೆ ಕೊಟ್ಟಿರ್ತಾರೆ. ನೋಟಿಸ್ ವಾಪಸ್ ತಗೊಳ್ಳೋದಕ್ಕೂ ಗೆಜೆಟ್ ನೋಟಿಫಿಕೇಷನ್ ಬಹಳ ವ್ಯತ್ಯಾಸ ಇರುತ್ತೆ. ಹೌದು ಆಯಿತಾ. ಅದಾದಮೇಲೆ ಹುಣಸೂರ್ದಾಯಿತು. ಹುಣಸೂರು ಪಿರಿಯಾಪಟ್ಟಣದಲ್ಲಿ 32 ಎಕರೆ 21 ಗುಂಟೆನ ಕೊಟ್ಟಿದ್ದಾರೆ. HD ಕೋಟೆ ತಾಲೂಕಿನಲ್ಲಿ ಹೈಯೆಸ್ಟ್ 97 ಎಕರೆ 10 ಗುಂಟೆನ ಕೊಟ್ಟಿದ್ದಾರೆ. ನರಸೀಪುರ ತಾಲೂಕಿನಲ್ಲಿ 113 ಎಕರೆ ಕೊಟ್ಟಿದ್ದಾರೆ. 113 ಎಕರೆ 23 ಗುಂಟೆ ಇದೆ. ಇಡೀ ಮೈಸೂರು ಜಿಲ್ಲೆನಲ್ಲಿ ಅತಿ ಹೆಚ್ಚು ಕೊಟ್ಟಿರೋದು ನರಸೀಪುರ ತಾಲೂಕಿನಲ್ಲಿ. ಇದರೊಳಗಡೆ ಎಲ್ಲ ಇದು ರಂಗಸಮುದ್ರ ಇದೆ, ಅಲ್ಲೊಂದು ವಿಜಾಪುರ ಅಂತಿದೆ, ದೊಡ್ಡ ಹೆಬ್ಬಾಗಿಲಿದೆ, ಜೋಡಿ ಬುಡ್ಡನಹಳ್ಳಿ ಇದೆ, ನರಿಪುರ ಇದೆ, ಅಂಕನಹಳ್ಳಿ ಇದೆ, ಗರ್ಗೇಶ್ವರಿ ಇದೆ, ತಲಕಾಡು ಇದೆ, ಸೋಸಲೆ ಇದೆ, ಅದು ಟಿ ನರಸೀಪುರ ಸಿಟಿನೂ ಕೂಡ ಇದೆ ಸುಮಾರು. ಅದ್ರ ಜೊತೆಗೆ ಮಾವಿನಹಳ್ಳಿ ಇದೆ, ಚಿತ್ರಹಳ್ಳಿ ಇದೆ, ಸೋಮನಾಥಪುರ ಇದೆ, ಬನ್ನೂರಿದೆ. ಹೀಗೆ 113 ಎಕರೆ 23 ಗುಂಟೆನ ಕೊಟ್ಟಿದ್ದಾರೆ. ಹಾಗೆ ಮೈಸೂರು ಜಿಲ್ಲೆನಲ್ಲೇ KR ನಗರ ತಾಲೂಕಿನಲ್ಲಿ ಒಟ್ಟು 99 ಎಕರೆ 21 ಗುಂಟೆ ಕೊಟ್ಟಿದ್ದಾರೆ. ನಿಮಗೆ ಸರ್ವೆ ನಂಬರ್ ಕೊಡ್ತೀವಿ. ನೀವು ಸರ್ವೆ ನಂಬರ್ನ ಹಾಕಿದ ಕೂಡಲೇ ಈ ಭೂಮಿ ಯಾರಿಗೆ ಹೋಗಿದೆ ಅನ್ನೋದು ನೀವೇ ಹುಡುಕಿ ತೆಗಿಬೋದು. ಡಿಸ್ಟಿಕ್ಕಲ್ಲಿ 443 ಎಕರೆ, ಮೈಸೂರು ಡಿಸ್ಟಿಕ್ಟಲ್ಲಿ 443 ಎಕರೆ. ಅದಾದ ನಂತರ ನಂಜನಗೂಡು ತಾಲೂಕಿನಲ್ಲಿ 53 ಎಕರೆ 25 ಗುಂಟೆ ಕೊಟ್ಟಿದ್ದಾರೆ. ಅದಾದ ನಂತರ ಚಾಮರಾಜನಗರ ಜಿಲ್ಲೆಗೆ ಹೋಗೋಣ. ಚಾಮರಾಜನಗರ ಜಿಲ್ಲೆಯಲ್ಲಿ ಚಾಮರಾಜನಗರ ತಾಲೂಕು, ಅದರಲ್ಲಿ 21 ಎಕರೆ 2 ಗುಂಟೆ ಕೊಟ್ಟಿದ್ದಾರೆ. ಹಾಗೆ ಗುಂಡ್ಲುಪೇಟೆನಲ್ಲಿ 22 ಎಕರೆ 12 ಗುಂಟೆ ಕೊಟ್ಟಿದ್ದಾರೆ. ಆನಂತರ ಕೊಳ್ಳೇಗಾಲದಲ್ಲಿ 117 ಎಕರೆ 23 ಗುಂಟೆ ಕೊಟ್ಟಿದ್ದಾರೆ. ಯಳಂದೂರಿನಲ್ಲಿ 11 ಎಕರೆ 5 ಗುಂಟೆ ಕೊಟ್ಟಿದ್ದಾರೆ. ಇದಿಷ್ಟು ಒಟ್ಟು ಮೈಸೂರು ಜಿಲ್ಲೆನಲ್ಲಿ 443 ಎಕರೆ 37 ಗುಂಟೆ ಕೊಟ್ಟಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ 175 ಎಕರೆ 2 ಗುಂಟೆ ಜಾಗ ಕೊಟ್ಟಿದ್ದಾರೆ. ನಾ ಕೇಳುವಂಥದ್ದು ಇಷ್ಟೇ, ಸರ್ಕಾರಿ ಭೂಮಿನ, ಅದರಲ್ಲೂ ಕೂಡ ಸೇಂದಿ ವನವನ್ನು, ಗುಂಡು ತೋಪನ್ನು, ಗೋಮಾಳವನ್ನು, ಹುಲ್ಲುಬನಿಯನ್ನು, ಇದನ್ನು ಸರ್ಕಾರ ಮನ್ಸು ಮಾಡಿದ್ರು ಕೊಡೋಕ್ಕಾಗಲ್ಲ. ಇದು ಹಾಗಿರ್ಬೇಕಾದ್ರೆ ವಕ್ಫ್ ಅವರು ಯಾವ ರೀತಿ ಕಬಳಿಸ್ಲಿಕ್ಕೆ ನೀವು ಬಿಟ್ರಿ? ಹೆಂಗೆ ನೀವು ಕಾಲಮ್ ನಂಬರ್ 9ನಲ್ಲಿ ಇದನ್ನು ವಕ್ಫ್ ಆಸ್ತಿ ಅಂತ ನೀವು ನಮೂದನೆ ಮಾಡ್ತಾಯಿದ್ದೀರಿ? ಯಾಕೆ ಈ ಆಸ್ತಿನ ಲಪಟಾಯಿಸೋಕ್ಕೆ ನೀವು ಬಿಟ್ಟಿದ್ದೀರಿ? ದಾಖಲೆಗಳನ್ನು ಪರಿಶೀಲಿಸಿ ಅಂತ ಹೇಳ್ತಿದ್ದಾರೆ. ಸೇಂದಿವನ ಅಂತ ಇತ್ತು ಅಂತಂದರೆ, ಅಥವಾ ನಿಮಗೆ ಹುಲ್ಲುಬನಿ ಅಂತ ಇತ್ತು ಅಂತಂದರೆ ಬದಲಾಯಿಸೋಕ್ಕೆ ಸಾಧ್ಯನೇ ಇಲ್ಲ. ಹೇಗೆ ಬದಲಾಯಿಸ್ತಿದ್ರಿ ಸಿದ್ದರಾಮಯ್ಯ ಸಾಹೇಬ್ರೆ? ನಿಮ್ಮ ಅಧಿಕಾರಿಗಳು ಯಾವ ರೀತಿ ಬದಲಾಯಿಸ್ತಾ ಇದ್ದಾರೆ? ಇಷ್ಟು ಭೂಮಿನ ಹೆಂಗೆ ಕೊಟ್ಟಿದ್ದೀರಿ? ಆಯಿತು, 1965 ಇವಾಗ ಪ್ರಶ್ನೆ ಮಾಡ್ತಿರಲ್ಲ. ಈ ಸಿದ್ದರಾಮಯ್ಯನವರ ಸರ್ಕಾರ ಬಂದಾದ ನಂತರ ಈ ದಾಖಲೆಗಳು ಟ್ರಾನ್ಸ್ಫರ್ ಆಗ್ತಾ ಇರೋಂಥದ್ದು ಮೊದಲನೇದು. ಎರಡನೇದು, ಒಂದು ವೇಳೆ ಸರ್ಕಾರಿ ಭೂಮಿಯಾಗಿದ್ರೂ ಕೂಡ ಯಾರಾದರೂ ಅದನ್ನು ಸ್ವಾಧೀನದಲ್ಲಿದ್ದು ಅದಕ್ಕೆ ದಾಖಲೆಗಳನ್ನು ಮಾಡಿಕೊಂಡು ಅದನ್ನು ಅನುಭವಿಸ್ತಾ ಇದ್ದರೆ 30 ವರ್ಷದ ನಂತರ ಅದು ಅವರ ಸ್ವತ್ತಾಗುತ್ತೆ. ಅಂದರೆ ಲಿಮಿಟೇಷನ್ ಆ್ಯಕ್ಟ್ ಅಂತೇನಿದೆ,
ಖಾಸಗಿ ಭೂಮಿ ಆಗಿದ್ದರೆ ಅದು 12 ವರ್ಷಕ್ಕೆ 12 ವರ್ಷ ಅನುಭವಿಸ್ತಿರೋದಕ್ಕೆ ದಾಖಲೆನೇ ಇತ್ತು ಅಂತಂದರೆ ಅದು ಅವರಿದಾಗುತ್ತೆ. ಒಂದು ವೇಳೆ ಸರ್ಕಾರಿ ಭೂಮಿಯನ್ನೇ ಅನುಭವಿಸ್ತಾ ಇದ್ದು ಅದಕ್ಕೆ ದಾಖಲೆಗಳಿತ್ತು ಅಂತಂದರೆ 30 ವರ್ಷದ ನಂತರ ಅವ್ರದ್ದಾಗುತ್ತೆ. ವಕ್ಫ್ ಅವರು 1965ರಲ್ಲಿ ಗೆಜೆಟ್ ನೋಟಿಫಿಕೇಷನ್ ಅಂತ ಅವರೇ ಮಾಡಿಕೊಂಡ್ರೂ ಕೂಡ ಇದು ಯಾವುದನ್ನು ಕೂಡ ಅವರು ಸುಪರ್ದಿಗೆ ತೆಗೆದುಕೊಂಡಿರಲಿಲ್ಲ, ಪೊಸೆಷನ್ನಿಗೆ ತೊಗೊಂಡಿರಲಿಲ್ಲ, ತೊಗೊಳಕ್ಕೂ ಆಗಿರಲಿಲ್ಲ. ಇದು ಸರ್ಕಾರಿ ಭೂಮಿಯಾಗೇ ಇತ್ತು. ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ 2016ರಲ್ಲಿ ಬಂದಾದ ನಂತರ ಇಷ್ಟು ಭೂಮಿಯನ್ನು ಕಬಳಿಸುವಂಥ ಕೆಲಸಕ್ಕೆ ವಕ್ಫ್ ಮುಂದಾಯಿತು. ಅವ್ರದ್ದು ರೆವಿನ್ಯೂ ಮಿನಿಸ್ಟ್ರು ನೇತೃತ್ವದಲ್ಲಿ ಸಭೆಯನ್ನು ಮಾಡಿ ಅದರಲ್ಲಿ ದಾಖಲೆ ಪರಿಶೀಲಿಸಿ ಅಂತಂದಮೇಲೂ ಕೂಡ ಸರ್ಕಾರಿ ಭೂಮಿನ ನೀವು ಯಾವ ರೀತಿ ವಕ್ಫಿಗೆ ನೀವು ಟ್ರಾನ್ಸ್ಫರ್ ಮಾಡಿದಿರಿ ಆಯಿತು. 1965ರಲ್ಲಿ ನೀವು ಇದನ್ನು ಸರ್ಕಾರಿ ಭೂಮಿ ಇದು ಗೆಜೆಟ್ ನೋಟಿಫಿಕೇಷನ್ ಮಾಡಿದ್ರಲ್ಲ, ದೇವರಾಜ ಅರಸು ಅವರ ಕಾಲದಲ್ಲಿ ಉಳುವವನೇ ಭೂಮಿ ಒಡೆಯ ಅಂತ ಬಂತು. ಅಲ್ಲಿ ನಮ್ಮ ರೈತರು ಬೇರೆಯವರು ಅದನ್ನು ಅನುಭವಿಸ್ತಾ ಇದ್ದರು. ಅಥವಾ ಉಳುವವನೇ ಭೂಮಿ ಒಡೆಯ ಅಂತಂದಮೇಲೆ ಯಾರು ಅದನ್ನು ಅನುಭವಿಸ್ತಿದ್ದಾನೆ ಅವನೇ ಅಲ್ವಾ ಒಡೆಯ. ಅದಕ್ಕೆ ಯಾರು ಟಿಲ್ ಮಾಡ್ತಾಯಿದ್ರೆ ಅವ್ರದ್ದು ಅವನೇ ಉಳುಮೆ ಮಾಡ್ತಾರೋ ಅಂದ್ರೆ ಅವನು ಅಂತ. ಆ ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಏನಿದೆಯಲ್ಲ, ಇದು ಯಾಕೆ ಇದಕ್ಕೆ ಅನ್ವಯ ಆಗಿಲ್ಲ? ಆಯಿತು, ಅರ್ಬನ್ ಲ್ಯಾಂಡ್ ಸೀಲಿಂಗ್ ಅಂತ ಬರುತ್ತೆ, ಯಾಕಂದ್ರೆ ಮೈಸೂರು ಸಿಟಿದಿದೆ, ಅದು ಯಾಕೆ ಇದಕ್ಕೆ ಅನ್ವಯ ಆಗಲ್ಲ? ಲಿಮಿಟೇಷನ್ ಆ್ಯಕ್ಟು ಇದಕ್ಕೆ ಯಾಕೆ ಅನ್ವಯ ಆಗಲ್ಲ? 65ರಲ್ಲಿ ನೋಟಿಫಿಕೇಷನ್ ಆದ್ರೂ ಕೂಡ 2025ಕ್ಕೆ ಬಂದಿದ್ದೀವಿ. 2025ಕ್ಕೆ ಬಂದಾದ್ಮೇಲೂ ಕೂಡ ಅರ್ಧ ಶತಮಾನ ಕಳೆದೋಗ್ಬಿಟ್ಟಿದೆ. ಈಗ ಬಂದು ಯಾಕೆ ನೀವು ಲ್ಯಾಂಡನ್ನ ಡಾಕ್ಯುಮೆಂಟನ್ನು ಟ್ರಾನ್ಸ್ಫರ್ ಮಾಡ್ತಾಯಿದ್ದೀರಿ? ಸರ್ಕಾರಿ ಭೂಮಿನ ಯಾಕೆ ಕೊಡ್ತಾಯಿದ್ದೀರಿ, ಪರಭಾರೆ ಮಾಡ್ತಾಯಿದ್ದೀರಿ? ಇದು ನಮ್ಮ ಪ್ರಶ್ನೆ. ಇದನ್ನು ನಾವು ಹೋರಾಟವನ್ನು ನಮ್ಮ ಪಕ್ಷ ರಾಜ್ಯ ಮಟ್ಟದಲ್ಲಿ ತೆಗೆದುಕೊಳ್ತಾ ಇದೆ. ನಾವು ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆ, ಹಾಗೆ ನಾನು ಕೊಡಗನ್ನು ಹಿಂದೆ ಪ್ರತಿನಿಧಿಸ್ತಾ ಇರೋದ್ರಿಂದ ಕೊಡಗಿಗೂ ಕೂಡ ನಾಡಿದ್ದು ಹೋಗ್ತಾ ಇದ್ದೀನಿ. ಕೊಡಗಿನ ವಿಚಾರನೂ ಕೂಡ ನಾವು ತೆಗೆದುಕೊಳ್ತೀವಿ. ನಮ್ಮ ಯೋಗಾನಂದ್ ಅವರು 2016ರಿಂದಲೂ ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿಟ್ಟಿದ್ದರು. ಅದೇ ರೀತಿಯಲ್ಲಿ ಆವಾಗ ನಾನು ಯುವ ಮೋರ್ಚಾ ಅಧ್ಯಕ್ಷನಾಗಿ ಇದನ್ನು ಹೋರಾಟವನ್ನು ಕೈಗೆತ್ತಿಕೊಳ್ಬೇಕು ಅಂತ ಕೊನೆಗೆ ಬರೀ ಕಟ್ಟೆಮಳವಾಡಿ ಭೂಮಿನೊಂದು ಉಳಿಸೋಕ್ಕಾಗಿತ್ತು. ಈಗ ನಾವು ಇಡೀ 2 ಜಿಲ್ಲೆನಲ್ಲೂ ಕೂಡ ಹೋರಾಟವನ್ನು ಕೈಗೆತ್ತಿಕೊಳ್ತೀವಿ. ನಮ್ಮ ಪಕ್ಷದ ಧುರೀಣರು ಆಗಿರುವಂಥ ಮೈವಿ ರವಿಶಂಕರ್ ಅವರು ಕೂಡ ಇದಕ್ಕೆ ಸಾಕಷ್ಟು ಹೋಮ್ವರ್ಕನ್ನು ಮಾಡಿ ಇದನ್ನು ನಾವು ಕೈಗೆತ್ತಿಕೊಳ್ಳಲೇಬೇಕು, ಇದನ್ನು ಪ್ರಬಲವಾಗಿ ಹೋರಾಟವನ್ನು ಮಾಡಲೇಬೇಕು ಅಂತೇಳಿ ಹೇಳಿ ಅವರೂ ಕೂಡ ಒಂದು ತೀರ್ಮಾನವನ್ನು ಕೈಗೊಂಡು ನಾವೆಲ್ಲ ಅದಕ್ಕೋಸ್ಕರ ಇವತ್ತಿಲ್ಲಿ ಬಂದಿದ್ದೀವಿ. ನಾಳೆ ಪಕ್ಷದ ಒಂದು ಅಧಿಕೃತವಾದಂಥ ಪ್ರೆಸ್ ಮೀಟು ಆಗುತ್ತೆ. ಅದಾದ ನಂತರ 22ನೇ ತಾರೀಕು ಇಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ತಾಲೂಕು ಹೆಡ್ ಕ್ವಾರ್ಟರ್ಲ್ಲೂ ಕೂಡ ನಮ್ಮ ಪಕ್ಷದ ವತಿಯಿಂದ ನಮ್ಮದು ಹೋರಾಟನೂ ಕೂಡ ನಡೆಯುತ್ತೆ. ಎಲ್ಲೇ ರೈತರು ತಮ್ಮ ಭೂಮಿನ ಈ ರೀತಿ ವಕ್ಫ್ನವರು ಕಬಳಿಸ್ಲಿಕ್ಕೆ ಬಂದಿದ್ದಾರೆ ಅಂತ ನಮಗೆ ಮಾಹಿತಿ ಕೊಟ್ಟರು ಕೂಡ ನಾವು ಅವ್ರ ಪರವಾಗಿ ನಿಲ್ತೀವಿ, ಅವ್ರ ಜೊತೆ ಹೋಗ್ತೀವಿ, ಅವರಿಗೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಹೌದಾ? ಈಗ ನಮಗೆ ಇಲ್ಲಿ ಬಂದಿರೋಂಥ ವಿಚಾರ ಮೈಸೂರು ಚಾಮರಾಜನಗರಕ್ಕೆ ಸೇರಿದಂತೆ ಇಲ್ಲಿಗೆ ನಿಮಗೆ ವಿಚಾರದ ಬಗ್ಗೆ ನೀವು ಹೆಚ್ಚು ಒತ್ತನ್ನು ಕೊಟ್ಬಿಟ್ರೆ ಭಾಳ ಒಳ್ಳೆಯದು ಅನಿಸುತ್ತೆ. ನಾನು ಇವಾಗ ಮಾತಾಡ್ತಾನೂ ಹೇಳಿದೆ, ನಾಳೆ ನಮ್ಮ ಪಕ್ಷದ ವತಿಯಿಂದ ಅಧಿಕೃತವಾಗಿ ಪತ್ರಿಕಾಗೋಷ್ಠಿ ನಡೆಯುತ್ತೆ. ನಾಡಿದ್ದು ಅಧಿಕೃತವಾಗಿ ರಾಜ್ಯವ್ಯಾಪಿಯಾಗಿ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಹೇಳ್ತಿದ್ದೀವಿ. ಹಾಗಾಗಿ ಈ ವಿಷಯಾಧಾರಿತವಾಗಿ ನಾವು ಚರ್ಚೆನ ಮಾಡೋಣ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಇದು ನಾವು ಅದನ್ನು ನಮಗೇನಾಗಿದೆ ಅಂತಂದರೆ ಸರ್ವೆ ನಂಬರು ನಮ್ಮ ಹತ್ರ ಎಷ್ಟಿದೆ ಅಂತೇಳಿ ಹೇಳಿದರೆ ನಮಗೆ 1000ಕ್ಕಿಂತ ಜಾಸ್ತಿ ಸರ್ವೆ ನಂಬರ್ಸ್ ಇದೆ. ಈಗ ಎಲ್ಲದನ್ನು ಕೂಡ ನಾವು ತೆಗಿಬೇಕು ಡಾಕ್ಯುಮೆಂಟು. ಇದರಲ್ಲಿ ಒಂದಷ್ಟು ಈಗ ಹುಣಸೂರ್ದು ಯೋಗಾನಂದವರು ನೀವೇ ಹೇಳಿ ಯಾವ್ಯಾವುದನ್ನು ಕೊಟ್ಟಿದ್ದೀವಿ ಆಯಿತಾ? ನೋಡಿ, ಸರ್ವೆ ನಂಬರು ಹುಣಸೂರು ತಾಲೂಕು ಗಾವಡಗೆರೆ ಇದು ಹೋಬಳಿ ಮರೂರು ಗ್ರಾಮ. ಇಲ್ಲಿ ನೋಡಿ ಸರ್ವೆ ನಂಬರ್ 101 ಮಸ್ಜಿದ್ ಸುನ್ನಿ ವಫಾಸ್ತಿ ಮರೂರು ಅಂತ ಹಾಕ್ಕೊಂಡಿದ್ದಾರೆ. ಇದು 2022-23 ಈ ಸಾಲಿಗೆ ಅಂತ ಅದು ಪರಭಾರೆ ಆಗಿರೋದು. ಇದು 2023ಕ್ಕೆ ಆಗಿದೆ. ಇದು ಅದು ಒಂದು ಹರವೆ ಅಂತ ಒಂದು ಗ್ರಾಮದಲ್ಲಿ ಇರೋದು 2 ಮುಸಲ್ಮಾನ ಕುಟುಂಬ. 3 ಎಕರೆ ಜಮೀನನ್ನು ಕಬರಸ್ಥಾನ ಅಂತ ಕೊಟ್ಟಿದ್ದಾರೆ, ಸ್ಮಶಾನ ಅಂತ ಕೊಟ್ಟಿದ್ದಾರೆ. ಇರೋರೇ 2 ಕುಟುಂಬ. ಆದರೆ ಇದು ನೋಡಿ ಇಲ್ಲಿ ಹರವೆನಲ್ಲಿ ನಿಮಗೆ ಏನಿದೆ ಅಂತಂದರೆ ಹುಣಸೂರು ತಾಲೂಕು ಅದು ಸರ್ವೆ ನಂಬರ್ 204 ಗಾವಡಗೆರೆ ಇದು ಹರವೆ ಗ್ರಾಮ ಮುಸಲ್ಮಾನರ ಕಬರಸ್ಥಾನ ಸುನ್ನಿ ವಫಾಸ್ತಿ ಹರವೆ ಅಂತ ಕೊಟ್ಟಿದ್ದಾರೆ. ಇದು 2016ರಲ್ಲಿ ಏನು ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ ಇದಕ್ಕೊಂದು ಆದೇಶನ ಕೊಡ್ತು.
ಅದರದ್ದು ರೆವಿನ್ಯೂ ಮಿನಿಸ್ಟ್ರು ಒಂದು ಸಭೆಯನ್ನು ಮಾಡಿಬಿಟ್ಟು